ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಜೆಪಿಗೆ ಸೆಡ್ ಹೊಡಿತಾ ದಳಪಡೆ ಕುತೂಹಲಕ್ಕೆ ಕಾರಣ ಆಗಿದೆ ಈ ಬೆಳವಣಿಗೆ. ಮೈತ್ರಿಗೆ ಶಾಕ್ ಕೊಟ್ರ ಯಡಿಯೂರಪ್ಪ ಮತ್ತು ವಿಜಯೇಂದ್ರ. ಮೋದಿ ಅಮಿತ್ ಶಾ ಮಟ್ಟದಲ್ಲಿ ಕುಮಾರಸ್ವಾಮಿ ಅವರ ಲೆಕ್ಕ ಪಕ್ಕಾ ಇದೆ. ಕುಮಾರಸ್ವಾಮಿ ಅವರಿಲ್ಲದೆ ಮುಂದಿನ ಚುನಾವಣೆ ಇಲ್ಲ ಅನ್ನೋದನ್ನು ನಿರ್ಧಾರ ಮಾಡಾಗಿದೆ. ಇದರ ನಡುವೆ ಏನಿದು ರಾಜ್ಯ ರಾಜಕಾರಣದಲ್ಲಿ ಗಮನ ಸೆಳೀತಿರುವ ಬೆಳವಣಿಗೆ ನೋಡ್ತಾ ಹೋಗೋಣ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ನಾವು ಈ ಬಗ್ಗೆ ಸಾಕಷ್ಟು ವರದಿಗಳನ್ನು ಮಾಡಿದ್ದೀವಿ. JDS ಅನ್ನು BJP ಎಷ್ಟು ಬಯಸ್ತಾ ಇದೆ, JDS ಇಲ್ಲದೆ ಮುಂದಿನ ಚುನಾವಣೆಯಲ್ಲಿ ನಾವು ಅಂದುಕೊಂಡಿದ್ದಾಗಲ್ಲ, ಇಲ್ಲಿನ ಒಳಜಗಳ ಜಟಾಪಟಿ ನಾಯಕತ್ವದ ಕೊರತೆ ಖಂಡಿತ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಸಮೀಕ್ಷೆ ಸರ್ವೆಗಳು ಕೂಡ ಆಗಿದ್ದು, ಮುಂಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ JDS ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೀಟ್ಸ್ ಗೆಲ್ಲುತ್ತೆ. 50ರ ತನಕ ಗೆಲ್ಲಲೇಬೇಕು. ಮತ್ತು ಈ ಮೂಲಕ ಇದುವರೆಗೂ BJP ಸ್ವಂತ ಬಲದಲ್ಲಿ ಪಡ್ಕೊಳ್ಳೋಕ್ಕಾಗದಷ್ಟು ಸೀಟ್ಸನ್ನು ಮೈತ್ರಿಯಲ್ಲಿ ಭರ್ಜರಿ ಗೆಲುವನ್ನು ಪಡ್ಕೊಂಡು ಸರ್ಕಾರ ಮಾಡೋದು ಅನ್ನೋದು ಪ್ಲ್ಯಾನ್, ಸದ್ಯದ ಪ್ಲ್ಯಾನ್. ಈ ಮಧ್ಯಂತರ ಚುನಾವಣೆ ಏನಾದರೂ ಅಕಸ್ಮಾತ್ ಕೈ ನಾಯಕರ ಜಟಾಪಟಿಯಲ್ಲಿ ಆದರೂ JDS ಬೇಕು ಅನ್ನೋದೆಲ್ಲ ಪ್ಲ್ಯಾನು. ಹಾಗಾಗಿ ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರು, ಕುಮಾರಸ್ವಾಮಿ ಅವರ ಜೊತೆಗೆ ತಾಳಮೇಳ ಎಲ್ಲೂ ತಪ್ಪೋದಕ್ಕೆ ಬಿಡ್ತಿಲ್ಲ. ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬಂದಾಗೂ ಕೂಡ ವೆಲ್ಕಮ್ಮು ಮತ್ತು ಬೀಳ್ಕೊಡುಗೆ ಎಲ್ಲ ಕಡೆ JDS ಇರೋ ಥರ ನೋಡಿಕೊಂಡ್ರು, ರಿಪೋರ್ಟ್ ಇಟ್ಟಿದ್ವಿ. ಆದರೆ ಈಗ ರಾಜ್ಯ ನಾಯಕತ್ವ JDS ನಾಯಕರಿಗೆ ಶಾಕ್ ಕೊಡ್ತಿದೆಯಾ? ಇದು ಲೋಕಲ್ ಆಗಿ ಹೈಕಮಾಂಡ್ ನಾಯಕರನ್ನು ಮೀರಿ ಏನಾದರೂ ಆಗ್ತಿದೆಯಾ ಅನ್ನೋ ರೀತಿಯ ಸುಳಿವು. ಅಷ್ಟೆಲ್ಲ ಚೆನ್ನಾಗಿರುವಾಗ ಇಲ್ಲಿ ಹೀಗಾಗ್ತಿರೋದು ಏಕೆ? ಇತ್ತೀಚೆಗಷ್ಟೇ ಒಂದು ಬೆಳವಣಿಗೆ ಗಮನ ಸೆಳೆದಿದ್ದು. ಯಶವಂತಪುರದಲ್ಲಿ ಇದ್ದಕ್ಕಿದ್ದಂತೆ ಕ್ಯಾಂಡಿಡೇಟ್ ಘೋಷಣೆ ಮಾಡಿಬಿಡ್ತಾರೆ ಯಡಿಯೂರಪ್ಪನವರು. ಅದು BJP ಒಳಗಡೆ, JDSನ ಒಳಗಡೆ ಎಲ್ಲ ಕಡೆ ಅಪಸ್ವರ ಎಳಿಸ್ತು. ಯತ್ನಾಳ್ ಅವರು ಒಂದು ಸ್ಟೇಟ್ಮೆಂಟು ಕೊಟ್ಟರು. JDS ಜೊತೆ ಸಂಬಂಧವನ್ನು ಯಡಿಯೂರಪ್ಪನವರು ಅಥವಾ ವಿಜಯೇಂದ್ರ ಬಯಸ್ತಿಲ್ವಾ ಅನ್ನೋ ರೀತಿಯಲ್ಲಿ ಚರ್ಚೆಗಳು ಶುರುವಾದವು. ರುದ್ರೇಶ್ ಅವರನ್ನು ಘೋಷಿಸ್ಬಿಡ್ತಾರೆ. ಆಮೇಲೆ ಆ ಯಶವಂತಪುರ ವ್ಯಾಪ್ತಿಯಲ್ಲಿ ಅವರ ರುದ್ರೇಶ್ ಬರ್ತ್ಡೇ ಪೋಸ್ಟರ್ಗಳೆಲ್ಲ ರಾರಾಜಿಸ್ಬಿಟ್ವು. ಸೊ ಮುಂದಿನ ತಯಾರಿಯನ್ನು ಈಗಲೇ ಶುರು ಮಾಡ್ಕೊಂಡಿದ್ದು ಹೇಗೆ, ಈಗಲೇ ಹೆಸರು ಘೋಷಿಸಿದ್ದು ಹೇಗೆ ಅನ್ನೋದೆಲ್ಲ ಆಕ್ರೋಶ ಯಶವಂತಪುರ ಭಾಗದಲ್ಲಿ ಹಿಡಿತಾ ಹೊಂದಿರುವಂಥ JDS ಕಣ್ಣು ಕೆಂಪು ಮಾಡ್ತು. ನೆನಪಿದೆ ನಮಗೆ ಈ ಒಂದು ಬೆಳವಣಿಗೆ ಅಲ್ವಾ? ಅದ್ರ ಬೆನ್ನಲ್ಲೇ JDS ಮತ್ತು BJP ಸಂಬಂಧ ಏನಾಗಬಹುದು, ಇದೆಲ್ಲ ಅವಕಾಶ ಮುಂದುವರಿತಾ ಹೋದರೆ ಅನ್ನೋದ್ರ ಬಗ್ಗೆ ಯತ್ನಾಳ್ ಒಂದಿಷ್ಟು ಹಿಂಟ್ ಕೊಟ್ಟಿದ್ದನ್ನು ಕೂಡ ಗಮನಿಸಿದ್ವಿ. ಇತ್ತೀಚಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರು ಹೈಕಮಾಂಡ್ ಜೊತೆ ತುಂಬ ಚೆನ್ನಾಗಿದ್ದರೂ ಕೂಡ ರಾಜ್ಯ ನಾಯಕರ ಜೊತೆಗೆ ಹೊಂದಿಕೊಳ್ಳೋದು ಕಷ್ಟ ಆಗ್ತಿದೆಯಾ? ವಿಧಾನಮಂಡಲ ಅಧಿವೇಶನದಲ್ಲೇನೋ ಅನಿವಾರ್ಯ ಒಟ್ಟಿಗೆ ಮೀಟಿಂಗ್ ಮಾಡಿದ್ರು, ಸಮನ್ವಯದಲ್ಲಿ ಹೋಗುವಂಥ ಪ್ರಯತ್ನ ಜನರಿಗೆ ತೋರಿಸ್ಕೊಳ್ಳೋದಕ್ಕಾದರೂ ಮಾಡಬೇಕಾಯಿತು. ಆದರೆ ಹೋರಾಟಗಳು ಅಂತ ಬಂದಾಗ ಎಲ್ಲೂ ಕೂಡ ಒಟ್ಟಿಗೆ ಹೆಜ್ಜೆ ಹಾಕೋಕ್ಕಾಗ್ತಿಲ್ಲ. ಈಗ ಧರ್ಮಸ್ಥಳ ಚಲೋದಲ್ಲೂ ಕೂಡ ಸೆಡ್ಡು ಹೊಡೆದಿದೆ BJPಗೆ JDS. ನೋಡಿ, ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮತ್ತು ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ಮೀಟಿಂಗ್ಗಳಾಗ್ತಿದ್ದಾವೆ. ಹಾಗೇ ಈ ಭಾನುವಾರನೇ JDS ಧರ್ಮಸ್ಥಳಕ್ಕೆ ಹೋಗ್ತಾ ಇದೆ. ಏಕಾಂಗಿಯಾಗಿ BJP ಬಿಟ್ಟು ಯಾಕೆ ಹೊರಟ ನಿಂತಿದೆ JDS? ಹಾಗಾದರೆ ಸೋಮವಾರ BJP ಸಮಾವೇಶ ಇರೋದು. ನೋಡಿ, ಇಂಟ್ರೆಸ್ಟಿಂಗ್ ಅಂದರೆ BJP ಈಗಾಗಲೇ ಒಂದಿಷ್ಟು ಬೇರೆ ಬೇರೆ ನಾಯಕರೆಲ್ಲ ಅಲ್ಲಿಗೆ ಹೋಗಿದ್ದಾರೆ. ಧರ್ಮಸ್ಥಳ ಚಲೋ ಅಂತ ವಿಜಯೇಂದ್ರ, ಅಲ್ಲಿ ಶಾಸಕರು ಬೇರೆ ಬೇರೆಯವರೆಲ್ಲ ಹೋಗಿ ಬಂದಿದ್ದಾರೆ. ಈಗ ಸಮಾವೇಶ ಮಾಡೋಕೆ ಹೊರಟಿದ್ದಾರೆ BJP ಅವರು ಸೋಮವಾರ ಧರ್ಮಸ್ಥಳದ ಸುತ್ತ ಇರೋ ವಿಚಾರದಲ್ಲಿ. ಭಾನುವಾರನೇ, ಅದಕ್ಕಿಂತ ಒಂದಿನ ಮುಂಚೆನೇ JDS ಹೊರಟು ನಿಂತಿದೆ. JDSನಿಂದ ಪಾದಯಾತ್ರೆ ಮತ್ತು ಸಮಾವೇಶ ಮುಂಚೆನೆ. ನೀವು ಸೋಮವಾರ ಸಮಾವೇಶ ಮಾಡಿದ್ರೆ ಅದಕ್ಕಿಂತ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಮಗೂ ಕೂಡ JDS ಆ ಭಾಗದಲ್ಲೂ ಕೂಡ ಶಕ್ತಿ ಇದೆ ಅಂತ ತೋರಿಸಬಲ್ಲೆವು. ಭಾನುವಾರನೇ ಸಮಾವೇಶ ಮಾಡ್ತೀವಿ, ಪಾದಯಾತ್ರೆ ಮಾಡ್ತೀವಿ ಅಂತ JDS ಹೊರಟು ನಿಂತಿದೆ. ಸೊ BJP ಯಾತ್ರೆಗೆ JDS ಸ್ಟ್ರಾಂಗ್ ಕೊಡ್ತಿರೋದು. ಅದಕ್ಕೆ ಒಂದು ದಿನ ಮುಂಚೆನೆ ಧರ್ಮಸ್ಥಳ ಸತ್ಯ ಯಾತ್ರೆ ಅಂತ JDS ಶುರು ಮಾಡ್ತಿದೆ. ಹಾಸನದಿಂದ ಹೊರಟು ನೇತ್ರಾವತಿ ನದಿ ತೀರದಿಂದ ಪಾದಯಾತ್ರೆ ಮಾಡಿ ಅಲ್ಲಿ ಹಾಸನದಲ್ಲಿ ಉಪಹಾರ ಸೇವನೆ ಮಾಡಿ ಧರ್ಮಸ್ಥಳದತ್ತ ತೆರಳೋದು JDSನ ಬ್ಲೂ ಪ್ರಿಂಟ್ ಎಲ್ಲ ರೆಡಿ ಆಗಿಬಿಟ್ಟಿದೆ. 5-6 ಜಿಲ್ಲೆಗಳ ಕಾರ್ಯಕರ್ತರು ಜಮಾವಣೆ ಆಗ್ತಾರೆ. ಅವರದ್ದೇ ಆದ ರೀತಿಯಲ್ಲಿ ಒಂದು ಶಕ್ತಿ ಪ್ರದರ್ಶನ ಅಲ್ಲಿ ನಡೆಯುತ್ತೆ. ಸೊ ಏನಾಗ್ತಾ ಇದೆ BJP ಮತ್ತು JDSನ ನಡುವೆ? ಅಸಲಿಗೆ ಯಡಿಯೂರಪ್ಪನವರು ಅಥವಾ ವಿಜಯೇಂದ್ರ JDSನ ಜೊತೆಗಿನ ಮೈತ್ರಿಯನ್ನು ಬಯಸ್ತಾ ಇಲ್ವಾ? ಈಗ JDS ಇರೋ ತನಕ ರಾಜ್ಯ BJPಯಲ್ಲಿ ಒಬ್ಬ ನಾಯಕನಿಗೆ ಅಂತ ಮಹತ್ವ ಸಿಗೋದು ಕಷ್ಟ.
ಒಗ್ಗಟ್ಟಿನಲ್ಲಿ ಹೋಗಬೇಕು. ಆ ಒಗ್ಗಟ್ಟನ್ನು ಯಾರು ಚೆನ್ನಾಗಿ ನೋಡ್ಕೊಳ್ವಲ್ರೋ ಅವರಿಗೆ BJP ನಾಯಕತ್ವ ಸೂಕ್ತ ಅನ್ನೋ ನಿರ್ಧಾರಕ್ಕೂ ಬಂದು ಬಿಡಬಹುದು. ನಾಳೆ BJP ಹೈಕಮಾಂಡ್ ಹೇಳೋಕ್ಕಾಗಲ್ಲ. ಅದೇ ಲೆಕ್ಕಾಚಾರದಲ್ಲಿ ಸೋಮಣ್ಣವರೆಲ್ಲ ಪ್ರಯತ್ನ ಮಾಡ್ತಿರೋದು. ಕುಮಾರಸ್ವಾಮಿ ಅವ್ರ ಜೊತೆ ನಾನು ತುಂಬ ಚೆನ್ನಾಗಿದ್ದೀನಿ, ತಾಳಮೇಳ ತುಂಬ ಚೆನ್ನಾಗಿದೆ, ತುಮಕೂರು ಎಲೆಕ್ಷನ್ನೇ ಎಕ್ಸಾಂಪಲ್ ಅದಕ್ಕೆ, JDS ಆಶೀರ್ವಾದದಿಂದ ತುಮಕೂರಲ್ಲಿ ಮ್ಯಾಜಿಕ್ಕೇ ಆಗೋಯ್ತು, ಇದೆಲ್ಲ ಕನ್ವಿನ್ಸ್ ಮಾಡ್ತಿದ್ದಾರೆ. ಸುಮಾರು ಜನ MP ಗಳು ದೇವೇಗೌಡರನ್ನೆಲ್ಲ ಹೋಗಿ ಭೇಟಿಯಾಗಿ ಬಂದರು ಲೋಕಸಭೆ ಚುನಾವಣೆ ಬಳಿಕ, ಇದೆಲ್ಲ ಗೊತ್ತಿರೋದೆ. ಹಾಗಾಗಿ ಸದ್ಯ ಈಗ ಹೈಕಮಾಂಡ್ ಹಾಕಿರೋ ಮಾನದಂಡವೇ JDS ಜೊತೆ ಚೆನ್ನಾಗಿರಬೇಕು ರಾಜನಾಯಕರು ಅಂತ ಇರೋವಾಗ ಯಾಕೆ ಈ ರೀತಿ ಆಗ್ತಿದೆ? JDS ಜೊತೆಗೆ ಹೋದರೆ ವಿಜಯೇಂದ್ರಗೆ ಮಹತ್ವ ಸಿಗಲ್ಲ ಅನ್ನೋ ಲೆಕ್ಕಾಚಾರವ? ಫಾರ್ ಎಕ್ಸಾಂಪಲ್ ಮೂಡ, ಮೈಸೂರು ಚಲೋ, ಅಲ್ಲೂ ಕೂಡ ಕುಮಾರಸ್ವಾಮಿಯವರು ಟೇಕ್ ಓವರ್ ಮಾಡಿಬಿಟ್ರು. ಅದು ಒಟ್ಟೊಟ್ಟಿಗೆ ಹೆಜ್ಜೆ ಹಾಕಿದ ಯಾತ್ರೆಯಾದರೂ ಕೂಡ BJP JDS, ಅಲ್ಲಿ JDS ಹೈಲೈಟ್ ಆಗೋಯ್ತು. ಕುಮಾರಸ್ವಾಮಿಯವರು ಎಲ್ಲ ವೇದಿಕೆಗಳನ್ನು ತನ್ನ ಎದುರಾಳಿಗಳ ವಿರುದ್ಧ ವಾಗ್ದಾಳಿ ನಡೆಸೋದಕ್ಕೆ ಬಳಸ್ಕೊಂಡ್ರು. ಆ ಕಾರಣಕ್ಕಾಗಿ ವಿಜಯೇಂದ್ರ ಅಥವಾ BJP ಅವರು ಕುಮಾರಸ್ವಾಮಿಯವ್ರ ಜೊತೆ ಸ್ಟೇಜ್ ಶೇರ್ ಮಾಡೋದಕ್ಕೆ, ಒಟ್ಟೊಟ್ಟಿಗೆ ಹೆಜ್ಜೆ ಹಾಕೋಕ್ಕೆ ಒಪ್ಪಿಕೊಳ್ತಿಲ್ವೋ, ಇವರು ಓವರ್ಟೇಕ್ ಮಾಡಿಬಿಡ್ತಾರೆ ಅನ್ನೋ ರೀತಿಯಲ್ಲಿ ಆತಂಕವೋ ಬೇಸರವೋ ಒಂದು ಅರ್ಥ ಆಗ್ತಿಲ್ಲ. ಒಟ್ಟೊಟ್ಟಿಗೆ ಮಾಡೋದಿರಲಿ, BJPಗೇನೆ ಸೆಡ್ ಹೊಡೆದು ಗುನ್ನ ಇಡೋ ಥರ ಕಾಣಿಸ್ತಿದೆ JDS ಅನ್ನೋ ಚರ್ಚೆ. ಅಂಥ ವಾತಾವರಣ ಬೇರೆ ಕಂಡು ಬರ್ತಿದೆ ರಾಜ್ಯದಲ್ಲಿ. ಬಟ್ ಕೇಂದ್ರದಲ್ಲಿ ವಾತಾವರಣ ಬೇರೆ ಇದೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರಿಗೆ ದೊಡ್ಡ ಹುದ್ದೆ ಕೊಟ್ಟು, ಖಾತೆ, ಬಹಳ ಪ್ರಮುಖ ಖಾತೆಯನ್ನು ಕೊಟ್ಟು, ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ಮತ್ತು ರಾಜ್ಯಕ್ಕೆ ಕುಮಾರಸ್ವಾಮಿಯವರ ಡಿಮ್ಯಾಂಡ್ಗಳನ್ನೆಲ್ಲ ಓಕೆ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿಯವರು ಈಗ ಹೆಚ್ಚು ಇಲ್ಲಿನ ರಾಜ್ಯ ರಾಜಕಾರಣದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು, CM DCM ವಿರುದ್ಧ ಮಾತಾಡೋದು ಬಿಟ್ಟು ಪಕ್ಷ ಗಟ್ಟಿ ಮಾಡ್ಕೊಳ್ಬೇಕು. ಅಮಿತ್ ಶಾ ಅವರು ಕೊಟ್ಟ ಟಾಸ್ಕ್ನಂತೆ 90ರಿಂದ 100 ಕ್ಷೇತ್ರಗಳತ್ತ ಗಮನ ಹರಿಸಿ ಅಲ್ಲಿ ಕ್ಯಾಂಡಿಡೇಟ್ ರೆಡಿ ಮಾಡಿಕೊಳ್ಳೋದು ಅನ್ನೋದಷ್ಟೇ ಆಲೋಚನೆಯಲ್ಲಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ಜನರ ಬಳಿ JDS ಅಂತ ಯಾತ್ರೆ ಮುಗಿಸಿ ಭರ್ಜರಿಯಾಗಿ ಪಕ್ಷ ಕಟ್ಟುವಂತಹ ತಯಾರಿಯಲ್ಲಿದ್ದಾರೆ. ಎಲ್ಲರಿಗಿಂತ ಮೊದಲೇ 2.5-3 ವರ್ಷ ಇದ್ದಾಗಲೇ JDS ಇಂದ ತಯಾರಿ ಶುರುವಾಗಿರೋದು ನೋಡಿದ್ರೆ ಹೈಕಮಾಂಡ್ ಲೆಕ್ಕಾಚಾರ ಪಕ್ಕ ಇದೆ ಕುಮಾರಸ್ವಾಮಿ ಅವ್ರ ಜೊತೆ ಅನ್ನೋದು ಗೊತ್ತಾಗ್ತದೆ. ಆದರೆ ಇಲ್ಲಿ ವಿಜಯೇಂದ್ರ ಜೊತೆ ದಳಪತಿಗಳಿಗೆ ತಾಳಮೇಳ ಸರಿ ಹೋಗ್ತಿಲ್ವಾ? ಹಾಗಾದರೆ ರುದ್ರೇಶ್ ಹೆಸರು ಘೋಷಣೆಯಿಂದ ಹಿಡಿದು ವಿವಿಧ ಹೋರಾಟಗಳಲ್ಲಿ ಪ್ರತ್ಯೇಕತೆಯಿಂದ ಹಿಡಿದು ಗಮನಿಸಬಹುದು. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ವಿಚಾರದಲ್ಲೂ ಕುಮಾರಸ್ವಾಮಿ ಅವರ ಹೇಳಿಕೆ BJP ಅಭಿಪ್ರಾಯಕ್ಕಿಂತ ಭಿನ್ನವಾಗಿದೆ. BJP ಅವರು ಬರಬಾರ್ದು, ಬರೋದಾದ್ರೆ ಮೂರ್ತಿ ಪೂಜೆ ಒಪ್ಕೊಂಡು ಬರಲಿ ಅಂತ ಮುಗಿಬಿದ್ದಿರೋ ಹೊತ್ತಲ್ಲಿ ಕುಮಾರಸ್ವಾಮಿ ಅವರು ಬಾನು ಮುಷ್ತಾಕ್ ಕರೆದಿದ್ದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ, ಆದರೆ ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತಲ್ಲ ಅಂದ್ರಲ್ಲ DK ಶಿವಕುಮಾರ್ ಅವರು, ನಾಚಿಕೆ ಆಗಬೇಕು, ಏನು ಮಾಡೋಕೆ ಹೊರಟಿದ್ದೀರಿ ಅಂತ ಅಟ್ಯಾಕ್ ಮಾಡಿದ್ದಾರೆ. ಅಷ್ಟೆಲ್ಲ RSS ಗೀತೆ ಹಾಡಿ ಕಡೆಗೆ ಮಂಡಿ ಉರಿಸಿ ಕ್ಷಮೆ ಕೇಳಿದ್ದಾರೆ ಪಾಪ DK ಶಿವಕುಮಾರ್ ಅಂತ ಕೂಡ ಡಿಚ್ಚಿ ಕೊಟ್ಟಿದ್ದಾರೆ ಬಂಡೆಗೆ. ಈ ರೀತಿ ಕುಮಾರಸ್ವಾಮಿಯವರು ತನ್ನದೇ ಆದ ಲೆಕ್ಕಾಚಾರದಲ್ಲಿ ಬಹಳ ಜಾಣತನದಿಂದ ಬ್ಯಾಲೆನ್ಸ್ಡ್ ಆಗಿ ಹೆಜ್ಜೆ ಇಡ್ತಿದ್ದಾರೆ. ಬಿಟ್ಟರೆ BJPಯ ಕಡೆಗೆ ಈ ವಿಚಾರಗಳಲ್ಲಿ ವಾಲ್ತಿಲ್ಲ, ಕ್ಲಾರಿಟಿಯಲ್ಲಿ ಮಾತನಾಡ್ತಿರೋದನ್ನು ಗಮನಿಸಬಹುದು ನಾವು. ರಾಜ್ಯದಲ್ಲಿ BJPಗರ ಜೊತೆಗೆ ಸಂಬಂಧ ಮತ್ತು ಕೇಂದ್ರದಲ್ಲಿನ BJP ನಾಯಕರ ಜೊತೆಗಿನ ಸಂಬಂಧವನ್ನು ಅಶೋಕ್ ಅವರು ಇದ್ರ ಬಗ್ಗೆ ರಿಯಾಕ್ಷನ್ ಕೇಳಿದ್ರೆ ನಮಗೆ ಗೊತ್ತು, ಈಗ ಸದನದಲ್ಲಿ ಒಟ್ಟಿಗೆ ಹೋಗಿಲ್ವಾ, ಹೋರಾಟ ಪ್ರತ್ಯೇಕವಾಗಿ ಮಾಡ್ತೀವಪ್ಪ, ಎಲ್ಲಿ ಒಟ್ಟಿಗೆ ಹೋಗಬೇಕು, ಎಲ್ಲಿ ಪ್ರತ್ಯೇಕವಾಗಿ ಹೋಗಬೇಕು ಅನ್ನೋದು ಗೊತ್ತು ಅಂತಾರೆ. ಹೈಕಮಾಂಡೇ ಇದನ್ನು ಖಚಿತಪಡಿಸ್ಕೊಳ್ತಿದೆ JDS ನಮ್ಮ ಜೊತೆಗಿದೆ ಅನ್ನೋದನ್ನು. ಖುದ್ದು ಮೋದಿಯವರೇ ರಾಜ್ಯಕ್ಕೆ ಬಂದಾಗ ಇದನ್ನು ಕಾಳಜಿ ಮಾಡಿದ್ರು. ಬಟ್ ರಾಜ್ಯ ನಾಯಕರ ಜೊತೆಗೆ ಯಾಕೆ ಈ ರೀತಿಯ ಒಡಕು ಪದೇ ಪದೇ ಎದ್ದು ತೋರ್ತಾ ಇದೆ? ಹಾಗಾದರೆ ಸೊ ವಿಜಯೇಂದ್ರ ಅವರ ಈ ಲೆಕ್ಕಾಚಾರ, ಇದು ರಾಜ್ಯ BJP ಸಾರಥ್ಯ ಹೊತ್ತವರದ್ದೇ ಲೆಕ್ಕಾಚಾರ ಆಗಿದ್ದರೆ, ವಿಜಯೇಂದ್ರ ಯಡಿಯೂರಪ್ಪನವರದ್ದೇ ಲೆಕ್ಕಾಚಾರ ಆಗಿದ್ದರೆ JDSನ ಜೊತೆಗೆ ಮುನಿಸು ಕಾಸ್ಟ್ಲಿ ಆಗುತ್ತಾ? ಭವಿಷ್ಯದಲ್ಲಿ ಹೈಕಮಾಂಡ್ ಮಾನದಂಡವೇ ಬೇರೆಯಾ ಅನ್ನೋದು ಕೂಡ ರಾಜ್ಯ BJPಯಲ್ಲೀಗ ಕುತೂಹಲಕ್ಕೆ ಕಾರಣ ಆಗಿದೆ. ಅದನ್ನೇ ಅಡ್ವಾಂಟೇಜ್ ತಗೊಳ್ಳೋದಕ್ಕೆ ಬೇರೆ ಬೇರೆ ನಾಯಕರು ಕೂಡ ಪೈಪೋಟಿಗೆ ಬಿದ್ದಿದ್ದಾರೆ. ಕಾದು ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.